ಓ ಮೈ ಗಾಡ್, ಸ್ಟಾಪ್ ಮಾಡಿ ಸರ್. ಟೈಗರ್ ರೋರಿಂಗ್. ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಗೇಟ್ ಡಬಲ್ ಸೇಫ್ಟಿ ಇದಕ್ಕೆ. ಇಲ್ಲ, ಅದು ಟೆರಿಟೋರಿಯಲ್ ಮಾರ್ಕಿಂಗ್ ಅಂತಾರೆ. ಸೊ ಸೆಂಟ್ ಮಾರ್ಕಿಂಗ್, ನನ್ನ ಏರಿಯಾ ಇದು ಅಂತ. ಟೈಗರ್ಸ್ ಆರ್ ವೆರಿ ಟೆರಿಟೋರಿಯಲ್ ಅನಿಮಲ್ ಆ್ಯಕ್ಚುಲಿ. ಡಾಕ್ಟ್ರೆ, ಇವಾಗ ಹುಲಿ ನೋಡ್ತಾ ಇದ್ದೀವಲ್ಲ, ಇದು ಏನೋ ಒಂಥರ ರೀತಿ ಬಾಲ ಏಟ್ ಮಾಡ್ತಾ ಇದೆಯಲ್ಲ, ಇದೇನಿದು? ಆ್ಯಕ್ಚುಲಿ ಸೆಂಟ್ ಮಾರ್ಕಿಂಗ್ ಅಂತ. ಟೈಗರ್ಸ್ ಏನಿದೆಯಲ್ಲ ಟೆರಿಟೋರಿಯಲ್ ಅನಿಮಲ್ಸ್. ಟೆರಿಟೋರಿಯಲ್ ಅಂದರೆ ಒಂದು ಟೆರಿಟರಿ ಅಂತ ಮಾರ್ಕ್ ಮಾಡ್ಕೊಂಡ್ಬಿಡುತ್ತೆ ಅದು. ಸೊ ಸಾಮ್ರಾಜ್ಯ. ಸಾಮ್ರಾಜ್ಯ ಅಂತ. ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಅಂತಾನೆ. ಸೊ ಅಲ್ಲಿ ಇನ್ನೊಂದು ಟೈಗರ್ ಬಂದ್ರೂ ಕೂಡ ಅದು ಬಿಟ್ಕೊಳ್ಳಲ್ಲ. ಈವನ್ ಫೀಮೇಲ್ ಟೈಗರ್ ಬಂದರೂ ಬಿಟ್ಕೊಳ್ಳಲ್ಲ. ಓನ್ಲಿ ಡ್ಯೂರಿಂಗ್ ಈಸ್ಟರ್ಸ್ ಮೇಟಿಂಗ್ ಪೀರಿಯಡಲ್ಲಿ ಮಾತ್ರ ದೇ ವಿಲ್ ಅಲೋ. ಸೊ ಒಂದು ಟೈಗರ್ ಟೆರಿಟರಿ ಬಂದು 72 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ಸ್. ಹಿಂಗೆ 72 ಕಿಲೋಮೀಟರ್, ಹಿಂಗೆ 72, ಹಿಂಗೆ 72. ಸೊ ಅಷ್ಟು ದೊಡ್ಡದು ಹ್ಯೂಜ್ ಟೆರಿಟರಿ. ಸೊ ಅಲ್ಲಿ ಏನು ಸಿಗುತ್ತೆ ಫುಡ್ಡು ಅದೆಲ್ಲ ಅದಷ್ಟೇ ತಿಂತಾ ಇರುತ್ತೆ. ಸೊ ಆ ರೀತಿ ಆ ಟೆರಿಟರಿನ ಮಾರ್ಕ್ ಮಾಡಬೇಕಲ್ಲ. ಇನ್ನೊಂದು ಟೈಗರ್ಗೆ ಇಲ್ಲಿ ಯಾವುದೋ ಒಂದು ಹುಲಿ ಇದೆ ಅಂತ ಗೊತ್ತಾಗಬೇಕಲ್ಲ. ಸೊ ಫೆರೋಮೋನ್ಸ್ ಇರುತ್ತೆ, ಆ ಯೂರಿನ್ ಥರದ ಸೆಂಟ್ ಮೆಟೀರಿಯಲ್ ಇರುತ್ತೆ. ನಿಮ್ಗೆ ಸ್ಮೆಲ್ ಬರ್ತಾ ಇದೆ ಅನ್ಸುತ್ತೆ ನೋಡಿ. ಸೊ ಆ ಥರದ್ದು ಆ ಸ್ಮೆಲ್ಲಲ್ಲಿ ಬೇರೆ ಟೈಗರ್ಗೆ ಗೊತ್ತಾಗುತ್ತೆ. ಸರ್, ಇವಾಗ ನೋಡ್ತಾ ಇದೀವಲ್ಲ, ಇದನ್ನ ಯಾವಾಗ ತಗೊಬಂದಿದ್ದು ಹುಲಿನ? ಸೊ ಇದು ಆ್ಯಕ್ಚುಲಿ ಇಲ್ಲ ಝೂ ಬಾರ್ನ್. ಇದು ಯೂಶಲಿ ರೆಸ್ಕ್ಯೂಡನ್ನು ನಾವು ಡಿಸ್ಪ್ಲೇಗೆ ಬಿಡಕ್ಕೆ ಬರಲ್ಲ. ರೆಸ್ಕ್ಯೂಡ್ ಯಾವಾಗ ಆಗುತ್ತೆ, ಅನಿಮಲ್ ಒಂದು ಟೈಗರ್ ವೈಲ್ಡಿಂದ ರೆಸ್ಕ್ಯೂ ಯಾವಾಗ ಆಗುತ್ತೆ ಅಂದರೆ ಮ್ಯಾನ್ ಈಟರ್ ಆದಾಗ ಅಥವಾ ಏನಾದರೂ ಇಂಜುರಿ ಆದಾಗ. ಸೊ ಅದೆರಡೂ ಇಲ್ಲ ಅಂದರೆ ಝೂ ಬಾರ್ನ್ ಇರುತ್ತೆ. ಸೊ ಅಂದರೆ ಈಗ ಮ್ಯಾನ್ ಈಟರ್ ಆದರೆ ಮಾತ್ರ ಅದನ್ನು ಬಿಡಕ್ಕೆ ಬರಲ್ಲ. ಸೊ ನಮ್ಮನ್ನು ನೋಡಿದ ತಕ್ಷಣ ಅದು ಅಟ್ಯಾಕ್ ಮಾಡೋಕ್ಕೆ, ಈಗ ವಿಸಿಟರ್ಸಿಗೆ ಅಟ್ಯಾಕ್ ಮಾಡೋಕ್ಕೆಲ್ಲ ಟ್ರೈ ಮಾಡುತ್ತೆ. ಝೂ ಬಾರ್ನ್ ಅಂದರೆ ಕಾಮಾಗೆ ಸ್ವಲ್ಪ ಹುಟ್ಟಿದಿಂದನೂ ನಮ್ಮನ್ನು ನೋಡ್ತಾ ಇರುತ್ತಲ್ಲ, ಹ್ಯೂಮನ್ ಇಂಟ್ರಾಕ್ಷನ್ ಇರುತ್ತಲ್ಲ. ಸೊ ಹಂಗಾಗಿ ಅದು ಕಾಮಾಗಿರುತ್ತೆ. ಸೊ ನಾವಿಲ್ಲಿ ಸಫಾರಿ ಏರಿಯಾಗೆ ಬಿಟ್ಟಿರೋದು ಝೂ ಬಾರ್ನ್, ಅದನ್ನು ಇಲ್ಲೇ ಹುಟ್ಟಿರ್ತಕ್ಕಂಥದ್ದು. ಸೊ ರೆಸ್ಕ್ಯೂಡ್, ಈಗ ಸಪೋಸ್ ಒಂದು ಟೈಗರ್ನ ರೆಸ್ಕ್ಯೂ ಮಾಡಿರ್ತೀವಿ, ಮ್ಯಾನ್ ಈಟರ್ ಆಗಿರುತ್ತೆ, ಅದು ಮೈಸೂರಿಂದ ಎಲ್ಲೋ ಮನುಷ್ಯನ ತಿಂದಿರುತ್ತೆ ಅಂತ ಹಿಡ್ಕೊಂಬಂದು ಹಾಕಿರ್ತೀವಿ. ಸೊ ಅದ್ರ ಮರಿನ ಬೇಕಾದ್ರೆ ಟ್ರೈನ್ ಮಾಡಿ ಸಫಾರಿಗೆ ಬಿಡ್ಬೋದು. ರೆಸ್ಕ್ಯೂಡನ್ನು ಡೈರೆಕ್ಟಾಗಿ ಬಿಡ್ಲಿಕ್ಕೆ ಬರಲ್ಲ. ಓಕೆ, ಅದ್ರ ಬಿಹೇವಿಯರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಹೌದು. ಓಕೆ, ಇವಾಗ ನೋಡ್ತಾ ಇದೀವಲ್ಲ, ಇವ್ಲಿಗೆ ಎಷ್ಟು ವರ್ಷ ವಯಸ್ಸಾಗಿದೆ ಎರಡಕ್ಕೂ ಏಜ್ ಆಗಿದೆ ಆ್ಯಕ್ಚುಲಿ. ಒಂದು 15 ಒಂದು 16 ಇಯರ್ಸ್ ಏಜಲ್ಲಿದೆ. ಸೊ ವಯಸ್ಸಾಗಿದೆ. ಇದು ಕಾಡಲ್ಲೆಲ್ಲ ಸರ್ವೈವ್ ಆಗಲ್ಲ ಇಷ್ಟು. 14 ಇಯರ್ಸ್ಗೆಲ್ಲ ಟೆರಿಟರಿ ಕಾಂಪಿಟೆನ್ಸ್ ಬಂದು ಡಾಮಿನೆನ್ಸ್ ಅಟ್ಯಾಕ್ ಮಾಡಿ, ಸೊ ಇನ್ನೊಂದು ವೀಕ್ ಇರೋದನ್ನು ಸಾಯಿಸ್ಬಿಟ್ಟು ಇಟ್ ವಿಲ್ ಆಕ್ಯುಪೈ ದ ಟೆರಿಟರಿ. ಓಕೆ, ಅದು ಜೀವಿತಾವಧಿ ಎಷ್ಟು ವರ್ಷ ಇರುತ್ತೆ ಹಾಗಾದ್ರೆ ಒಂದು ಹುಲಿದು? ಆ್ಯಕ್ಚುಲಿ ಲೈಫ್ ಸ್ಪ್ಯಾನ್ 20ನೇ. ಬಟ್ ವೈಲ್ಡಲ್ಲೆಲ್ಲ 14ಗೆ ಮ್ಯಾಕ್ಸಿಮಮ್ 20. ಬಟ್ ವೈಲ್ಡಲ್ಲಿ ಏನಾಗುತ್ತೆ 14ಗೆ 13ಗೆ ಹೋಗುತ್ತೆ. ಬಿಕಾಸ್ ಆಫ್ ಡಿಸೀಸಸ್ ಇರ್ಬೋದು, ಯಾವುದೋ ಒಂದು ಡಿಸೀಸ್ ಬಂದಾಗ. ಇಲ್ಲಾಂದರೆ ನಾವು ಟ್ರೀಟ್ ಮಾಡಿ ಸ್ವಲ್ಪ ಪ್ರೊಲಾಂಗ್ ಮಾಡ್ತಾ ಇರ್ತೀವಿ ಲೈಫ್ನ. ಅಲ್ಲಿ ರೀನಲ್ ಇಶ್ಯೂ, ಕಿಡ್ನಿ ಇಶ್ಯೂ ಎಲ್ಲ ಬಂದರೆ ನೋ ಒನ್ ವಿಲ್ ಟ್ರೀಟ್. ಅದೊಂದು ಇನ್ಫೆಕ್ಷಿಯಸ್ ಡಿಸೀಸಸ್ ಕೂಡ ಒಂದು. ಆಮೇಲೆ ಅದು ಈಗ ಹೇಳಿದ್ನಲ್ಲ, ಈಗ ವೀಕ್ ಆಗಿರತಕ್ಕಂಥದ್ದನ್ನು ಈ ಥರ ಈಗ ಇನ್ನೊಂದು ಸ್ಟ್ರಾಂಗ್ ಟೈಗರ್ ಬಂದು ಅಟ್ಯಾಕ್ ಮಾಡಿ ಸೊ ಟೆರಿಟರಿನ ಆಕ್ಯುಪೈ ಮಾಡುತ್ತೆ. ನಾವು ಕೆಲವೊಂದು ವಿಡಿಯೋಸ್ ನೋಡಿದು, ನಿಮ್ಮ ಫೋಟೋಸ್ ನೋಡಿದು, ನೀವು ಈಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಿಲ್ಲ, ಅದು ಯಾವ ರೀತಿ? ನಿಮಗೆ ಸ್ಟಾರ್ಟಿಂಗ್ ಭಯ ಆಗ್ನಿಲ್ವಾ? ಫಸ್ಟ್ ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ನೀವು? ಹೇಗೆ ನೀವು ರೂಢಿಸ್ಕೊಂಡಿದ್ದು? ಅದು ಎಜುಕೇಷನ್ ಪರ್ಪಸ್ ಬೇರೆ, ಪ್ರಾಕ್ಟಿಕಲ್ ಆಗಿ ಬಂದಾಗ ಭಯ ಅನ್ನೋದು ಹ್ಯೂಮನ್ಗೆ ಇದ್ದೇ ಇರುತ್ತೆ. ಖಂಡಿತ. ಈ ಸ್ಕ್ವೀಸ್ ಕೇಜಲ್ಲಿ ವಿತೌಟ್ ಅನಸ್ತೇಶಿಯಾ ನಾವು ಏನಾದರೂ ಟ್ರೀಟ್ ಮಾಡಬೇಕಾದ್ರೆ ಇನಿಷಿಯಲಿ ನಮಗೂ ಕೂಡ ಭಯ ಆಗ್ತಿತ್ತು. ಆ ರೋರ್ಗೆ ಸಡನ್ನಾಗಿ ಅದು ರೋರ್ಗೆ ನಮಗೂ ಕೂಡ ಫುಲ್ಲು ಇನಿಷಿಯಲ್ ಸ್ಟೇಜಸಲ್ಲಿ ಫುಲ್ಲು ನರ್ವಸ್ ಆಗ್ತಿದ್ವಿ. ಗರ್ಜನೆ ತಕ್ಷಣ ನಾವು ಇಂಜೆಕ್ಷನ್ ಕೊಡ್ತಾ ಇದ್ದೀನ ವಾಪಸ್ ತೊಗೊಂಡ್ಬಿಡ್ತಾ ಇದ್ವಿ. ಸೊ ಅಷ್ಟೆಲ್ಲ ಇನಿಷಿಯಲಿ ಅದು ಹೋಗ್ತಾ ಹೋಗ್ತಾ ಗಾಟ್ ಯೂಸ್ ಟು ಇಟ್ ಅಷ್ಟೇ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ ಈ ಫೀಲ್ಡಿಗೆ ಬಂದು? ನಂದೀಗ 2 ಇಯರ್ಸ್ ಆಗಿದೆ. 2 ಇಯರ್ಸ್ಗೆ ಎಷ್ಟು ಪಳಗ್ಬಿಟ್ಟಿದ್ದೀರಾ? ಏನಿಲ್ಲ, ಆ ಥರ ಇನ್ನೂ ಪಳಗೋದು ಇನ್ನೂ ಅನುಭವಿಸ. ಅದ್ರ ಬಿಹೇವಿಯರ್ಸ್ ಎಲ್ಲ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ? ಟೈಗರ್ದ ಆಂಬುಷ್ ಪ್ರಿಡೇಟರ್ ಅದು. ನೀವು ವೈಲ್ಡಲ್ಲಿ ಟೈಗರ್ ನೋಡೋಕ್ಕೆ ಸಿಗಲ್ಲ ನಿಮಗೆ. ವೆರಿ ಶೈ ಅನಿಮಲ್. ಹೌದು. ಹೌದಾ? ಆಶ್ಚರ್ಯ ಸರ್. ಹಾಗಾದ್ರೆ ತುಂಬಾ ನಾಚಿಕೆ ಪಡುತ್ತಾ ಹಾಗಾದ್ರೆ? ಹೌದು, ನಿಮ್ಮನ್ನು ನೋಡಿದ್ರೆ ಎಲ್ಲೋ ಬಚ್ಚಿಟ್ಕೊಳ್ಳುತ್ತೆ ಅದು. ಏನ್ ಸರಿ ಉಲ್ಟಾ ಹೇಳ್ತಾ ಇದ್ದೀರಲ್ಲ ನೀವು. ಇಲ್ಲ,
ನಾನು ಆಶ್ಚರ್ಯ ಇದ್ ಮಾಡ್ಕೊಂಡು ಇಲ್ಲ ನೀವು 100 ಟೈಮ್ ಶೈ ಅನಿಮಲ್ ಹೌದು, ನಿಜ ಹೇಳ್ತಾ ಇದ್ದಾರಾ? ಹೀಗೆ ಅದು ನಾವಂದ್ರೆ ಟೈಗರ್ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ನಾವ್ ಅನ್ಕೊಂಡಿರ್ತೀವಿ. ಡಾಕ್ಟರ್ ಸಾಹೇಬ್ರು ಹೇಳ್ತಾ ಇದಾರೆ ತುಂಬಾ ಶೈ ಅನಿಮಲ್ ಅಂತ. ಟೈಗರ್ಸ್ ಎಲ್ಲ ಟೈಮಲ್ಲಿ ಅಟ್ಯಾಕ್ ಮಾಡಲ್ಲ. ಸೊ ಅದಕ್ಕೇನಾದ್ರೂ ಭಯ ಆಯ್ತು, ಅದಕ್ಕೇನಾದ್ರೂ ತೊಂದರೆ ಆಗ್ತಾ ಇದೆ ಮಾತ್ರ, ಅದಿಲ್ಲೇ ಇದ್ರೆ ನೀವು ಇಲ್ಲೇ ಹೋಗ್ತಾ ಇದ್ರೆ ನಿಮ್ಗೆ ಕಾಣಿಸಲ್ಲ ಅದು, ಅದ್ರಷ್ಟಕ್ಕೆ ಅದು ಸುಮ್ಮನೆ ತುಂಬಾ ಸೈಲೆಂಟ್ ಆಗಿ ಕೂತಿರತ್ತೆ. ಅದಕ್ಕೇನಾದ್ರೂ ತೊಂದರೆ ಆಯ್ತು ಏನೋ, ಅದು ಮರಿ ಜೊತೆ ಇದೆ, ಆ ಮರಿನ ಪ್ರೊಟೆಕ್ಟ್ ಮಾಡಬೇಕು ಅಂದಾಗ ಅದು ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಸುಮ್ಮನೆ ಅಂತೂ ಯಾವುದೇ ಅನಿಮಲ್ಸ್ ಅಟ್ಯಾಕ್ ಮಾಡಲ್ಲ ಯಾರಿಗೂ. ಟೈಗರ್ ಆದ್ರೂ ಕೂಡ ಇಷ್ಟು ಸುಮ್ನೆ ಆದ್ರೂ ಅಟ್ಯಾಕ್ ಮಾಡಲ್ಲ. ಇವಾಗ ಜನ ಎಲ್ಲ ಹೇಳ್ತಾರೆ ಹಳ್ಳಿಲೆಲ್ಲ, ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೆ ತೋಟದಲ್ಲಿ, ಅದೇ ಬಂದು ತಿನ್ಬಿಡ್ತು, ಅದೇ ಬಂದು ಎಗ್ರು ಬಿಡ್ತು ಅಂತ ಹೇಳ್ತಾರಲ್ಲ, ಅದೇ ಯಾವ ರೀತಿ? ಹೌದು, ಅದಕ್ಕೆ ಭಯ ಆಯ್ತು ನೋಡಿದ ತಕ್ಷಣ. ಇವ್ರು ಸುಮ್ಮನೆ ಹೋಗ್ತಾ ಇದಾರೆ, ಈಗ ಟೈಗರ್ ಪಕ್ಕದಲ್ಲೇ ಇದೆ, ನಾವು ಹೋಗ್ತಾ ಇದ್ದೇವೆ, ಯೂಶ್ವಲಿ ಅಟ್ಯಾಕ್ ಮಾಡಿ, ಯಾಕಂದ್ರೆ ಅದಕ್ಕೂ ಭಯ ಆಗುತ್ತೆ, ಅದಕ್ಕೂ ತಪ್ಸ್ಕೋಬೇಕು ಇವರಿಂದ ಅಂತ ಇರುತ್ತೆ. ಸೊ ಇವರು ಏನೋ ಕೋಲ್ ತಗೊಂಡೆಲ್ಲ ಹೊಡಿಯಕ್ಕೆ ಹೋಗಿರ್ತಾರೆ, ಅದರಿಂದ ತಪ್ಸ್ಕೋಬೇಕು, ಹತ್ರ ಬರುತ್ತೆ ಅಂತ. ಸೊ ಆ ಟೈಮಲ್ಲಿ ಕಾನ್ಫ್ಲಿಕ್ಟ್ಸ್ ಆಗೇ ಆಗುತ್ತೆ. ಇವಾಗ ನೀವು ಎಜುಕೇಟ್ ಮಾಡ್ತಿರಲ್ಲ, ಯಾರಾದ್ರೂ ಒಂದು ಫ್ಯಾಮಿಲಿ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಯಾವ್ದಾದ್ರು ಒಂದು ಸೆಮಿನಾರ್ ಅಲ್ಲಿ ಟೈಗರ್ ಬಗ್ಗೆ ಒಂದು ಹಳ್ಳಿಗೆ ಬಂದಾಗ ಯಾವ ರೀತಿ ನೀವು ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಯಾವ ರೀತಿ ಹೇಳ್ತೀರಾ ನೀವು? ಸೊ ಹಳ್ಳಿಗೆ ಬಂದಾಗ ನಾವು ಎಷ್ಟು ಹೇಳೋದು, ಫಸ್ಟ್ ಅವರಿಗೆ ಟೈಗರ್ ಅನ್ನೋದೇನಂತ ಗೊತ್ತಿರಬೇಕು ಎಲ್ಲರಿಗೂ, ಓಕೆನಾ? ಸೊ ಈ ಅನಿಮಲ್ ಕಾರ್ನಿವೋರು. ಸೊ ಬೇಸಿಕ್ ಅದ್ರ ಬಗ್ಗೆ ಗೊತ್ತಿರಬೇಕು, ಅದು ಯಾವಾಗ ಆ್ಯಕ್ಟಿವ್ ಇರುತ್ತೆ, ಏನೇನು ಮಾಡುತ್ತೆ, ಸೊ ಅದರಿಂದ ಎಷ್ಟು ದೂರ ಇರಬೇಕು ನಾವು, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಇವರು ಫಸ್ಟ್ ಕಲ್ತ್ಕೋಬೇಕು. ಅದು ಯಾವಾಗ ಆಕ್ಟಿವ್ ಇರುತ್ತೆ? ಸೊ ಆ್ಯಕ್ಟಿವ್ ಅಂತೂ ಅದು ಅರ್ಲಿ ಮಾರ್ನಿಂಗ್ ಆ್ಯಕ್ಟಿವ್ ಇರುತ್ತೆ, ಮತ್ತು ನೈಟ್ ಆ್ಯಕ್ಟಿವ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಅದು ರೆಸ್ಟಿಂಗ್ ಪೀರಿಯಡಲ್ಲಿ ಇರುತ್ತೆ. ಈಗ ತುಂಬ ಬಿಸಿಲಿದ್ರೆ ಈಗ 2 to 4 ಎಲ್ಲ ಅದು ಸ್ವಲ್ಪ ರೆಸ್ಟಿಂಗ್ ಇದರಲ್ಲಿ ಇರುತ್ತೆ. ನೈಟ್ ಎಲ್ಲ ಆ್ಯಕ್ಟಿವ್ ಇರುತ್ತೆ, ರಾತ್ರಿ ಟೈಮ್ ಜಾಸ್ತಿ ಆ್ಯಕ್ಟಿವ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಎಲ್ಲ ಆ್ಯಕ್ಟಿವ್ ಇರುತ್ತೆ. ಸೊ ಆ ಟೈಮಲ್ಲಿ ಇವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವ್ರು ಹೊರಗೆ ಹೋದ್ರೆ ಟಾರ್ಚ್ ತೊಗೊಂಡು ಹೋಗೋದು, ಸೊ ದೂರದಿಂದ ಕಾಣ್ತು ಅಂತ ಮತ್ತೆ ಅದ್ರ ಹಿಂದೆ ಹೋಗೋದು, ಸೌಂಡ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಟೈಗರ್ ಕಾಣಿಸ್ತಾ, ಸೊ ಅದ್ರ ಪಾಡಿಗೆ ಅದಕ್ಕೆ ಹೋಗಕ್ಕೆ ಬಿಡಬೇಕು, ಅದಕ್ಕೆ ಹೋಗಿ ತೊಂದರೆ ಕೊಡೋದೆಲ್ಲ ಮಾಡಬಾರ್ದು. ಇವ್ರು ದೂರಲ್ಲೇ ನಿಂತ್ಕೊಂಡು ಅದು ಹೋಗೋ ತನಕ ವೆಯ್ಟ್ ಮಾಡಿ ಪೇಷನ್ಸಿಂದ ಇದ್ರೆ ಅದು ಕೂಡ ಅದಷ್ಟಕ್ಕೆ ಹೋಗುತ್ತೆ, ಅದು ಕೂಡ ವಾಪಸ್ ಬಂದು ಇವರಿಗೇನು ಅಟ್ಯಾಕ್ ಏನು ಮಾಡಲ್ಲ. ಸೊ ನಾವು ಅದ್ರ ಹಿಂದೆ ಹೋಗೋದು, ಜೋರಾಗಿ ಕೂಗೋದು, ಭಯ ಪಟ್ಕೊಂಡು ಓಡೋದು, ಈ ಥರ ಎಲ್ಲ ಮಾಡಿದ್ರೆ ಯೂಶ್ವಲಿ ಅಟ್ಯಾಕ್ ಮಾಡೇ ಮಾಡುತ್ತೆ. ಟೈಗರ್ ನೋಡಿದ್ರೆ ಓಡಬಾರ್ದು. ಅಟ್ಯಾಕ್ ಲೈಕ್ ಟೈಗರ್ ಇದೆ ಅಂದರೆ, ಸೊ ನಾವು ಗಾಬರಿ ಪಟ್ರೆ ಅದಕ್ಕೂ ಗಾಬರಿ ಆಗತ್ತೆ ಅಲ್ವಾ? ಸೊ ನಾವು ಓಡಿದ್ವಿ ಅಂತ ಅದು ನಮ್ಮ ಹಿಂದೆ ಓಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಪೇಷನ್ಸ್ ಇಂದ ಇರ್ಬೇಕು. ಬಟ್ ಯಾರಿಗೂ ಇರಕ್ಕಾಗಲ್ಲ, ಎಲ್ಲರೂ ಓಡ್ತಾರೆ ಯೂಶ್ವಲಿ. ಸೊ ಅದಕ್ಕೆ ಪೇಷನ್ಸ್ ಸ್ವಲ್ಪ ಇದು ಮಾಡ್ಕೋಬೇಕು. ಕೂಗೋದು, ಜನಕ್ಕೆಲ್ಲ ಸೇರ್ಸೋದು, ಅವಾಗ ಇನ್ನೂ ಜಾಸ್ತಿ ಭಯ ಆಗಿ ಎಗ್ರೋದೆಲ್ಲ ಮಾಡಿಬಿಡತ್ತೆ. ನೀವು ಹಳ್ಳಿಯಲ್ಲೆಲ್ಲ ನೋಡಿದ್ದೀರಾ, ಲೆಪರ್ಡ್ಸ್ ಎಲ್ಲ ಎಗ್ರೋದು, ಮೈ ಮೇಲೆಲ್ಲ ಯಾಕಂದ್ರೆ ಅಷ್ಟೊಂದು ಜನ ಸೇರ್ಕೊಂಡಿರತ್ತೆ, ಅದಕ್ಕೂ ಗೊತ್ತಾಗಲ್ಲ ಏನು ಮಾಡ್ಬೇಕು ನಾನೀಗ ಅಂತ. ಈಗ ನಾವು ಒಬ್ರು ಇದ್ದೀವಿ, ಫುಲ್ ಎನಿಮಲ್ಸ್ ಇದೆ ಅಂದರೆ ನಾವು ಹಾಗೆ ಮಾಡ್ತೀವಿ ಅಲ್ವಾ? ಸೊ ಅದೇ ಥರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅದ್ರ ಜೊತೆಗೆ ಕಾಮನ್ ಆಗಿ ಒಂದ್ ಜಮೀನ್ಗಾಗಿರ್ಬೋದು, ಒಂದ್ ಮನೆ ಹತ್ರ ಆಗಿರ್ಬೋದು, ಒಂದು ಹುಲಿ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಕಂಡಿಡಿಯಕ್ಕಾಗಲ್ಲ, ಸ್ಮೆಲ್ಲಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಇಂಟು ವೈಲ್ಡ್ ಲೈಫ್ ಇದ್ದವರಿಗೆ ಗೊತ್ತಾಗುತ್ತೆ, ನಾರ್ಮಲ್ ಪೀಪಲಿಗೆ ಗೊತ್ತಾಗಲ್ಲ. ಈ ಹಳ್ಳಿಯಲ್ಲಿ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ, ತುಂಬ ಸ್ವಲ್ಪ ಓಲ್ಡ್ ಏಜ್ ಅವ್ರು ಇದ್ದಾರೆ, ಅವರಿಗೆಲ್ಲ ಗೊತ್ತಾಗುತ್ತೆ ಸ್ಮೆಲ್ ಎಲ್ಲ. ಇಲ್ಲ ಅಂದರೆ ಫುಟ್ ಪ್ರಿಂಟ್ಸ್, ಹೆಜ್ಜೆ ಗುರುತು, ಅದನ್ನ ನೋಡಿ ನೀವು ಅಬ್ಸರ್ವ್ ಮಾಡಬೇಕು. ಹುಲಿ ಯಾವುದು, ಲೆಪರ್ಡ್ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಹುಲಿದು ತುಂಬ ದೊಡ್ಡದಿರುತ್ತೆ ಪಗ್ ಮಾರ್ಕ್ಸು, ಲೆಪರ್ಡ್ಸು ಅದರಲ್ಲಿ ಅರ್ಧ ಇರುತ್ತೆ, ಅಷ್ಟೊಂದು ದೊಡ್ಡದಿರಲ್ಲ. ಸೊ ಅವಾಗ ಲೆಪರ್ಡ್ ಯಾವುದು, ಟೈಗರ್ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಸೇಫ್ಟಿ ಏನು? ಒಂದು ಬಂದಾಗ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಫಸ್ಟ್ ಬಂತು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ದೂರ ಇರಬೇಕು, ಅದರಿಂದ ದೂರ ಇರಬೇಕು. ಜಾಸ್ತಿ ಕಿರ್ತಾ ಇದೆಯಲ್ಲ, ಹೌದು, ರೋರ್ ಮಾಡ್ತಾ ಇದೆ. ಕೋಪ ಬಂದಿದೆಯಾ ಅದಕ್ಕೆ? ಇವಾಗ ಕೋಪ ಅಂತ ಅಲ್ಲ, ಹಸು ಆದಾಗನು ಹಂಗೆ ಮಾಡತ್ತೆ, ಇಲ್ಲ ಕಮ್ಯುನಿಕೇಟ್ ಮಾಡ್ಬೇಕಾದ್ರೂ ಆ ಥರ ಮಾಡತ್ತೆ. ಮೇಟಿಂಗ್ ಪೀರಿಯಡಲ್ಲೂ ಬೇರೆ ಬೇರೆ ಸೌಂಡ್ಸನ್ನು ಕ್ರಿಯೇಟ್ ಮಾಡತ್ತೆ. ಯೂಶಲಿ ಟೈಗರ್ ಅಂತ ಬಂದಾಗ ಮಾಂಸಾಹಾರಿ ಪ್ರಾಣಿ, ಇದಕ್ಕೇನಾದರೂ ವೆಜಿಟೇರಿಯನ್ ಕೊಟ್ಟರೆ ತಿನ್ನುತ್ತಾ? ದಿನಕ್ಕೆ ಎಷ್ಟು ಕೊಡಬೇಕಾಗ್ತದೆ? ಎಷ್ಟು kg ಮಾಂಸ ಆಗಿರ್ಬೋದು, ಏನು ಕೊಡ್ತೀರಾ ಇಲ್ಲಿ? ಸೊ ಟೈಗರ್ಸ್ ಆ್ಯಕ್ಚುಲಿ ಕಾರ್ನಿವರ್ಸ್, ಅದು ವೆಜ್ ಯಾವತ್ತೂ ಕೂಡ ತಿನ್ನಲ್ಲ, ನೀವು ಕೊಟ್ಟರು ಕೂಡ ತಿನ್ನಲ್ಲ. ಸೊ ಇಟ್ ನೆವರ್ ಕನ್ಸ್ಯೂಮ್ಸ್, ಅದಕ್ಕೆ ಟೇಸ್ಟ್ ಕೂಡ ಗೊತ್ತಾಗಲ್ಲ. ಸೊ
ಆಮೇಲೆ ಏನಂತಂದರೆ ಯೂಶ್ವಲಿ 10% ಆಫ್ ದಿ ಬಾಡಿ ವೆಯ್ಟ್ ನಾವು ಫುಡ್ಡನ್ನು ಕೊಡ್ತೀವಿ. ಈ ನೀವು ಕಾಡಲ್ಲೆಲ್ಲ ಟೈಗರ್ಸ್ ಡೈಲಿ ಹಂಟ್ ಮಾಡಲ್ಲ. ಒಂದ್ಸಲ ಹಂಟ್ ಮಾಡಿದ್ರೆ ಒಂದು 3 days 4 days ಗ್ಯಾಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ರೆಗ್ಯುಲರಾಗಿ ಸಿಗೋದೂ ಇಲ್ಲ. ದಟ್ಸ್ ವೈ ದೇ ಆರ್ ಆಂಬುಷ್ ಪ್ರೆಡೇಟರ್ಸ್. ಡೀರ್ಸ್ ಏನು ಸುಮ್ಮನೆ ಇರುತ್ತೆ, ಓಡ್ತಾ ಇರುತ್ತೆ. ಹೌದು. ಸೊ ಅದಕ್ಕೆ ನೇಚರ್ ಹ್ಯಾಸ್ ಮೇಡ್ ದೆಮ್ ಆ್ಯಕ್ಚುಲಿ ಲೈಕ್ ಆಂಬುಷ್, ಬಚ್ಚಿಟ್ಕೊಂಡಿರುತ್ತೆ, ಸಡನ್ನಾಗಿ ಆಂಬುಷ್ ಆಗಿ ಅಟ್ಯಾಕ್ ಮಾಡುತ್ತೆ, ಗೊತ್ತೇ ಆಗಲ್ಲ ಜಿಂಕೆಗಳಿಗೆ. ಹೌದು. ಈವನ್ ನಮಗೂ ಕೂಡ ಹಾಗೆ. ಸೊ ನೀವು ಆ್ಯಕ್ಚುಲಿ ಅದೇ ವೆನೆವರ್ ಈಗ ನೀವು ಯಾವಾಗಾದರೂ ಟೈಗರ್ ಸೆನ್ಸಸ್ ಏನಾದರೂ ಮಾಡಬೇಕು ಅಥವಾ ಟೈಗರ್ ಏರಿಯಾಗೆ ಹೋಗ್ತಾ ಇದ್ದೀರಾ ಅಂದರೆ ಇಟ್ಸ್ ಬೆಟರ್ ಟು ವೇರ್ ಒನ್ ಫೇಸ್ ಮಾಸ್ಕ್ ಬಿಹೈಂಡ್. ಸೊ ಟು ಡಿಸೀವ್ ದಟ್ ಟೈಗರ್ ಮೋಸ ಆಗುತ್ತೆ ಯಾವಾಗಲೂ. ಇಟ್ ಆಲ್ವೇಸ್ ಟ್ರೈಸ್ ಟು ಅಟ್ಯಾಕ್ ಫ್ರಮ್ ದ ಬ್ಯಾಕ್. ಹೀಗೆ ಫೇಸ್ ಮಾಸ್ಕ್ ಹಿಂದೆಯಿಂದ ಹಾಕೋ, ಇನ್ನೊಂದು ಫೇಸ್ ಇರೋ ಥರ ಮಾಸ್ಕ್ ಹಾಕೋಬೇಕು. ಆವಾಗ ಮುಂದೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಅದೇನು ಮತ್ತೆ ಮೋಸ ಹೋಗುತ್ತೆ. ಇದು ಒಂದು ಪಾಯಿಂಟ್. ಓಕೆ, ಇವಾಗ ಟ್ರಕ್ಕಿಂಗು ಎಲ್ಲ ಹೋಗ್ತಾ ಇರ್ತಾರೆ ನೋಡಿ, ಹೊಸ ಹೊಸ ಸಾಹಸ ಟೈಗರ್ ಸೆನ್ಸಸ್ ಮಾಡಬೇಕಾದ್ರೆ ಯೂಶಲಿ ಎಲ್ಲರೂ ಮಾಸ್ಕ್ ಹಾಕಿರ್ತಾರೆ ಹಿಂದೆಗಡೆ, ಅಂದರೆ ಇನ್ನೊಂದು ಫೇಸ್ ಇರುತ್ತೆ ಅನ್ನೋ ಥರ. ಸೊ ಅವಾಗ ಟೈಗರು ಇದು ಹಿಂದೆ ಅಲ್ಲ ಅಂತೇಳಿ ಸೊ ಡಿಸೀವ್ ಆಗುತ್ತೆ, ಮೋಸ ಆಗುತ್ತೆ. ಓಕೆ, ಇಲ್ಲಿ ಇರೋದು ಮೇಲ ಫೀಮೇಲ ನಾವು ನೋಡ್ತಾ ಇರೋದು ಇವಾಗ? ಯಾವಾಗಲೂ ಝೂ ಅಲ್ಲಿ ಪೇರ್ ಇಟ್ಕೋಬೇಕು, ಸಿಂಗಲ್ ಇಟ್ಕೋಬಾರ್ದು ಆ್ಯಕ್ಚುಲಿ. ಸೊ ಅದೊಂದು ರೂಲ್ಸ್ ಇದೆ, CZD ಇದು. ಸೊ ಎಲ್ಲ ಇದೆ, ಮೇಲು ಕೂಡ ಇದೆ, ಫೀಮೇಲ್ ಕೂಡ ಇದೆ, 2 ರೆಸ್ಕ್ಯೂಡ್ ಫೀಮೇಲ್ ಟೈಗರ್ಸ್ ಕೂಡ ಇದೆ. ಓಕೆ, ಇದು ಯಾವ ರೀತಿ ಸರ್? ಇದು ಎಷ್ಟು ತಿಂಗಳಿಗೆ ಒಂದ್ಸತಿ ಮರಿ ಹಾಕುತ್ತೆ? ಯೂಶಲಿ 6 monthsಗೆ ಒಂದ್ಸಲ ಹಾಕುತ್ತೆ. 6 monthsಗೆ? ಹಾಗಾದ್ರೆ ಡಬಲ್ ಆಗಬೇಕಲ್ಲ ಇಲ್ಲಿ ಜಾಸ್ತಿ? ಅಲ್ಲ, ಅದೇ ಹೇಳಿದ್ನಲ್ಲ, ಕಂಪ್ಯಾಟಿಬಲ್ ಇರಬೇಕು. ಒಂದು ಮೇಲ್ ಇದೆ ಅಂದಿದ ತಕ್ಷಣ ದೇ ನೆವರ್ ಮೇಟ್, ಅದು ಕಂಪ್ಯಾಟಿಬಲ್ ಅನ್ನಿಸ್ಬೇಕು. ಆಮೇಲೆ ಟೆರಿಟೋರಿಯಲ್ ಅಲ್ವಾ, ಒಂದೊಂದ್ಸಲ ಫೈಟ್ ಆಗಿ ಅದರ್ ಪಾರ್ಟ್ನರ್ನ ಸಾಯಿಸೋ ಚಾನ್ಸಸ್ ಕೂಡ ಆ ಇರುತ್ತೆ. ಥರ ಇಲ್ಲಿ ಏನಾದರೂ ಸಿಚುವೇಶನ್ ಆಗಿದೆಯಾ ಇಷ್ಟು ದಿನಕ್ಕೆ ನೀವು ಪ್ರೀವಿಯಸ್ ನಾನು ಬಂದಿರಲಿಲ್ಲ, ಅವಾಗಿನ್ನೂ ಏನೋ ಕೇಳ್ಪಟ್ಟಿದ್ದೆ ಲಯನ್ ಏನೋ ಅಟ್ಯಾಕ್ ಆಗಿತ್ತು ಅಂತ. ಅದೇ ವೆನೆವರ್ ವಿ ಟ್ರೈ ಟು ಕಪಲ್ ಇದು ಆ್ಯಕ್ಚುಲಿ ಕ್ಲಬ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಆ ಥರ ಇಟ್ ಹ್ಯಾಪನ್ಸ್. ಇದಕ್ಕೆ ಹುಷಾರಿಲ್ದಂಗೆ ಆಗುತ್ತೆ, ಕೆಲವು ಹೊಟ್ಟೆನೋ ಬರುತ್ತೆ, ಮತ್ತೆ ಅದು ಹೆರಿಗೆ ಟೈಮಲ್ಲೆಲ್ಲ ಮರಿ ಹಾಕ್ಬೇಕಾದ್ರೆ ತುಂಬಾ ಪೈನ್ ಬರುತ್ತೆ. ಇವಾಗ ಯೂಶಲಿ ನಾರ್ಮಲ್ ಆಗುತ್ತೆ, ಅದಕ್ಕೇನಾದರೂ ನೀವು ಕೂಡ ಹೆಲ್ಪ್ ಮಾಡ್ತೀರಾ ಡಾಕ್ಟರ್ ಆಗಿ? ಯಾವ ರೀತಿ? ಇವಾಗ ಎಲ್ಲ ಟೈಮು ಒಂದೇ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. ಯೂಶಲಿ ವೈಲ್ಡಲ್ಲಿ ನಾವು C-section ಮಾಡಿರೋದು ತುಂಬ ಕಡಿಮೆ. ಡೊಮೆಸ್ಟಿಕ್ ಕ್ಯಾಟ್ಸಲ್ಲಿ ಡಾಗ್ಸಲ್ಲಿ ಸಿಸೇರಿಯನ್ ಮಾಡಿದ್ದೀವಿ. ಸೊ ವೈಲ್ಡಲ್ಲಿ ಆ ಥರ C-section ನಾವು ವೆರಿ ಮಾಡೇ ಇಲ್ಲ, ಯಾಕಂದರೆ ಅಷ್ಟು ನಾರ್ಮಲಾಗೇ ಆಗುತ್ತೆ. ಸೊ ಆಮೇಲೆ ಪೈನ್ ಅದೆಲ್ಲ ಮ್ಯಾನೇಜ್ ನಾವು CCTV ಇನ್ಸ್ಟಾಲ್ ಮಾಡ್ತೀವಿ. ಪ್ರೆಗ್ನೆಂಟ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಟೀಟ್ಸ್ ಎಲ್ಲ ದೊಡ್ಡದಾಗಿರುತ್ತೆ, ಅದ್ರ ಬಿಹೇವಿಯರ್ ಕೂಡ ಚೇಂಜ್ ಆಗಿರುತ್ತೆ. ಅದು ಯಾವಾಗಲೂ ಸೆಕ್ಲ್ಯೂಡ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ, ಎಲ್ಲನ ಕೇವ್ ಹುಡುಕ್ತಾ ಇರುತ್ತೆ, ಡಾರ್ಕ್ ಪ್ಲೇಸಸ್. ಸೊ ಅದನ್ನು ಕಾರ್ನರಲ್ಲಿ ನೆಸ್ಟಿಂಗ್ ಬಿಹೇವಿಯರ್ ಟೈಪ್ ತೋರಿಸ್ತಾ ಇರುತ್ತೆ. ಸೊ CCTV ಹಾಕಿ ನಾವು ಮಾನಿಟರ್ನ ಮಾಡ್ತೀವಿ. ಇವಾಗ ಅವರು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಟೈಗರ್ ಮರಿಯಕ ಟೈಮಲ್ಲಿ ಅದಕ್ಕೇನೋ ಸ್ಪೆಷಲ್ ಕೇರ್ ಬೇಕಾಗುತ್ತಾ? ಸ್ಪೆಷಲ್ ಫುಡ್ ಕೊಡ್ತೀರಾ? ಯಾವ ರೀತಿ? ಇವಾಗ ನಮಗೆ ಅಂತ ಹೇಳಿದ್ರೆ ಹ್ಯೂಮನ್ಗೆ, ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಸ್ಪೆಷಲ್ ಆಗಿ ಫುಡ್ ಕೊಡ್ತಾರೆ, ಕೇರ್ ಮಾಡ್ತಾರೆ. ಈ ಪ್ರಾಣಿಗಳಿಗೆಲ್ಲ ಯಾವ ರೀತಿ ಡಾಕ್ಟ್ರೆ? ಇದಕ್ಕೂ ಕೂಡ ಸ್ಪೆಷಲ್. ಅದಕ್ಕೆ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಜಾಸ್ತಿ ಮಾಡಲಿಕ್ಕೆ ಹಿಮ್ಯಾಟೆನಿಕ್ಸ್, ಸ್ವಲ್ಪ ಸಪ್ಲಿಮೆಂಟ್ ಸಿರಪ್ಸ್ ಎಲ್ಲ ಕೊಡ್ತೀವಿ. ನೆಕ್ಸ್ಟ್ ಲಿವರ್ ಸಪ್ಲಿಮೆಂಟ್ಸ್ ಕೂಡ ಕೊಡ್ತೀವಿ. ನೆಕ್ಸ್ಟು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ ಫೀಡ್ ರೇಷನನ್ನು. ಯಾಕೆ ಅಂದರೆ ಸೂನ್ ಆಫ್ಟರ್ ಗಿವಿಂಗ್ ಬರ್ತ್ ಅದು ತಿಂದ್ಬಿಡುತ್ತೆ 1-2 ಮರಿನ. ಸೊ ಇನ್ ಆರ್ಡರ್ ಟು ಪ್ರಿವೆಂಟ್ ದಟ್, ಎಲ್ಲ ಅನಿಮಲ್ಸಲ್ಲಿ ಕ್ವೈಟ್ ಕಾಮನ್ ಇರುತ್ತೆ, ಹಸುವಾದರೆ ತಿನ್ನತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ವಿ ವಿಲ್ ಗಿವ್ ಸಮ್ ಸಪ್ಲಿಮೆಂಟ್ಸ್. ಒಂದ್ಸಲಿ ಮರಿ ಹಾಕಿದ್ರೆ ಮಿನಿಮಮ್ ಇಷ್ಟಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು? ಮಿನಿಮಮ್ 1, ಮ್ಯಾಕ್ಸಿಮಮ್ 6. ಇಲ್ಲಿ ಎಷ್ಟು ಹಾಕಿದೆ ಸರ್ ಮ್ಯಾಕ್ಸಿಮಮ್ ಇದುವರೆಗೂ? ನಾನು ಬಂದಾಗಲಿಂದ ಏನೂ ಬ್ರೀಡಿಂಗ್ ಆಗಿಲ್ಲ, ಅದಕ್ಕೆ ಮುಂಚೆ ಎಲ್ಲ 6 ಆಗಿದೆ ಅಂತ ಹಿಸ್ಟ್ರಿ ಇದೆ. ಓಕೆ, ಇವಾಗ ಸೀಸನ್ ವೈಸು ಕೂಡ ಅದರಲ್ಲಿ ಮೂಡ್ ಏನಾದ್ರು ಚೇಂಜ್ ಆಗುತ್ತಾ ಟೈಗರಲ್ಲಿ, ಅಥವಾ ಒಂದೇ ಥರ ಇರುತ್ತಾ? ಇವಾಗ ಮಳೆ, ಚಳಿ, ಬಿಸಿಲು. ಸೊ ಬಿಸಿಲಲ್ಲಿ ಸ್ವಲ್ಪ ಆ್ಯಕ್ಚುಲಿ ಲೆಥಾರ್ಜಿಕ್ ಇರುತ್ತೆ. ಆ ಪಾಂಡಲ್ಲಿ ಹೋಗಿ ವ್ಯಾಲೋಯಿಂಗ್ ಅಲ್ಲಿ ಅದರಲ್ಲೇ ಕೂತ್ಬಿಡುತ್ತೆ, ಎದ್ದು ಬರೋದೇ ಇಲ್ಲ, ಮತ್ತು ತುಂಬ ಮಲ್ಕೋತಾ ಇರ್ತವೆ. ಪ್ಯಾಂಟಿಂಗ್ ಕೂಡ ಆಗ್ತಾ ಇರುತ್ತೆ. ಪ್ಯಾಂಟಿಂಗ್ ಅಂದರೆ ಬಾಯಿ ತೆರ್ಕೊಂಡು ಬಾಯಲ್ಲಿ ಉಸಿರಾಡುತ್ತೆ. ಸೊ ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತಲ್ಲ, ಸೊ ಅದು ಆ್ಯಕ್ಟಿವಿಟೀಸ್ಗೆ ಅಷ್ಟೊಂದು ಇಂಟ್ರೆಸ್ಟು ಕೊಡಲ್ಲ, ಅಷ್ಟೊಂದು ಫುಡ್ ಕನ್ಸಂಪ್ಷನ್ನು ಬಿಸಿಲಲ್ಲಿ ಇರಲ್ಲ ಸಮ್ಮರಲ್ಲಿ. ಸೊ ನೀವು ಸಮ್ಮರಲ್ಲಿ ನೋಡಿದ್ರೆ ಎಲ್ಲಾದರೂ ಒಂದು ಪಾಂಡಲ್ಲಿ ಮುಳುಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ವಿಂಟರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇರ್ತವೆ, ಫೀಡ್ ಕನ್ಸಂಪ್ಷನ್ ಚೆನ್ನಾಗಿ ಮಾಡುತ್ತೆ. ಫೀಡ್ ಕನ್ಸಂಪ್ಷನ್ ಚೆನ್ನಾಗಿರೋದ್ರಿಂದ ಹಂಟ್ ಮಾಡಲಿಕ್ಕೆಲ್ಲ ಟ್ರೈ ಮಾಡುತ್ತೆ ವಿಂಟರಲ್ಲಿ. ಅದು ಬಿಟ್ಟರೆ ಸೀಸನ್ ವೈಸ್ ಅದೇ. ಆಮೇಲೆ ಪರ್ಟಿಕ್ಯುಲರಾಗಿ ವಿಂಟರಲ್ಲಿ ಈಸ್ಟ್ರಸ್ಸಿಗೆ ಬರುತ್ತೆ. ಸೊ ಹೀಟ್ ಅಂತ ರಿಪ್ರೊಡಕ್ಟಿವ್ ಸೈಕಲ್ ಸ್ಟಾರ್ಟ್ ಆಗಿರುತ್ತೆ.
ಸೊ ಆವಾಗಲೂ ಕೂಡ ಫೀಮೇಲ್ ಈಸ್ಟ್ರಸಲ್ಲಿ ಇದ್ದಾಗ ರೋಲ್ ಆಗ್ತಾ ಇರುತ್ತೆ ಗ್ರೌಂಡ್ ಮೇಲೆ. ಇಟ್ ವಿಲ್ ಸೀಕ್ ಫಾರ್ ದಿ ಮೇಲ್ ಟೈಗರ್, ಎಲ್ಲಾದರೂ ಮೇಲ್ ಟೈಗರ್ ಇದೆಯಾ ನಿಯರ್ ಬೈ ಅಂತ ಹುಡುಕ್ತಾ ಇರುತ್ತೆ. ಈವನ್ ಅದ್ರ ಯೂರಿನ್ ಫೆರಮೋನಲ್ಲಿ ಸೊ ಮೇಲ್ಗೂ ಕೂಡ ಸಿಗ್ನಲ್ ಹೋಗಿರುತ್ತೆ. ಸೊ ಅದು ಹುಡಿಕೊಂಡು ಬಂದಿರುತ್ತೆ. ಸೊ ಮೇಟಿಂಗ್ ಬಿಹೇವಿಯರ್ ತೋರಿಸುತ್ತೆ ಡ್ಯೂರಿಂಗ್ ಈಸ್ಟ್ರಸ್ಸಲ್ಲಿ. ಸೊ ಡ್ಯೂರಿಂಗ್ ಈಸ್ಟ್ರಸ್ ಸ್ಪೆಸಿಫಿಕ್ಕಾಗಿ ಈಟಲ್ಲಿದ್ದಾಗ ಅದು ಮೇಲ್ ಬಂದಾಗ ಇಟ್ ವಿಲ್ ಅಕ್ಸೆಪ್ಟ್. ಸೊ ಇವಾಗ ಯೂಶಲಿ ನಾವು ಇವಾಗ ನ್ಯೂಸ್ ಹಾಕ್ತೇವೆ ಹುಲಿ ಉಗ್ರು ಅಂತ. ಹುಲಿ ಉಗ್ರು ಅಷ್ಟು ಈಸಿಯಾಗಿ ಸಿಗುತ್ತಾ? ಅದೇನಾದ್ರೂ ಉಗ್ರು ಏನಾದ್ರು ಬೀಳಿಸ್ಕೊಳುತ್ತೆ ಅಥವಾ ನಾವು ಫೋರ್ಸ್ಫುಲಿ ತೆಗಿಬೇಕಾ? ಯಾವ ರೀತಿ ಅದು? ಹುಲಿ ಉಗುರು ಆ್ಯಕ್ಚುಲಿ ಬೀಳಲ್ಲ. ಆ್ಯಕ್ಚುಲಿ ಅದು ಈ ಸತ್ ಮೇಲೂ ಕೂಡ ಬೀಳಲ್ಲ, ಇಂಟ್ಯಾಕ್ಟ್ ಇರುತ್ತೆ. ಹೌದಾ? ಇವಾಗ ನಮ್ದು ಉಗ್ರೆಲ್ಲ ಬೆಳೀತಾ ಇರುತ್ತೆ, ನಾವು ಕಟ್ ಮಾಡ್ತಾ ಇರ್ತೀವಿ, ಆ ಥರ ಏನಾದ್ರು ಇರುತ್ತಾ? ಹೇಗೆ ಏನು? ಇಲ್ಲ, ಅದರಲ್ಲಿ ಅದು ಬೆಳೆಯುತ್ತೆ. ಅದು ಸ್ಕ್ರಾಚ್ ಮಾಡ್ಕೊಂಡು ಸ್ಕ್ರಾಚ್ ಪೋಲ್ಸ್ ಅಂತ ಇರುತ್ತೆ. ನೀವು ಕಾಡಲ್ಲೆಲ್ಲ ನೋಡಿದ್ರೆ ಮರಕ್ಕೆ ಅಥವಾ ಹಿಂಗೆ ನೆಲಕ್ಕೆ ಎಲ್ಲ ಹಿಂಗೆ. ಸೊ ಅದಷ್ಟು ಅದೇ ಆಟೋಮೆಟಿಕ್ ಆಗಿ ನೈಲ್ನ ಟ್ರಿಮ್ ಮಾಡೋ ಥರ ಒಂದು ಮೆಕ್ಯಾನಿಸಮ್ ನೇಚರ್. ಅದಕ್ಕೆ ನೈಲ್ ಕಟ್ರೆ ಏನಿರಲ್ವಲ್ಲ ಆ ಥರ ಮಾಡಿದಾಗ ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ. ಬಿದ್ದೋಗಿರಲ್ಲ, ಸವಿತೆ ಟ್ರಿಮ್ ಆಗತ್ತೆ, ಶೆಡ್ ಆಗತ್ತೆ. ಆ ಥರ ಇದ್ದಾಗ ನೆಕ್ಸ್ಟು ಏನು ಹುಲಿ ಉಗುರು ಅಂತಂದರೆ ಈಗೆಲ್ಲ ಸಿಗೋದೇ ಇಲ್ಲ. ಆ್ಯಕ್ಚುಲಿ ಅರ್ಲಿಯರ್ ಏನೋ ಪೋಚಿಂಗ್ ಮಾಡಿ ಗನ್ನಲ್ಲಿ ಶಾರ್ಟ್ ಮಾಡಿ ಅದನ್ನೆಲ್ಲ ತೆಗಿತಿದ್ರು. ಈಗೆಲ್ಲ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಸತ್ ಮೇಲೂ ಕೂಡ ಅದನ್ನು ತುಂಬ ಡಾಕ್ಯುಮೆಂಟೇಷನ್ ಮಾಡಿ ತಹಶೀಲ್ದಾರು DCF ಎಲ್ಲ ಇರಬೇಕು ಅಂತ ಇದೆ ರೂಲ್ಸಲ್ಲಿ. ಒಂದು NGO ಕೂಡ ಬರುತ್ತೆ. ಸೊ ಅವರ ಒಂದು ಸಮ್ಮುಖದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಬರ್ನ್ ಮಾಡ್ತಾರೆ. ಅದು ಬರ್ನ್ ಆಗೋವರೆಗೂ ಡಾಕ್ಯುಮೆಂಟೇಷನ್ ವಿಡಿಯೋ ಆನಲ್ಲೇ ಇರುತ್ತೆ. ಸೊ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಹುಲಿ ಉಗುರು. ಇವಾಗಂತೂ ಇಲ್ಲೇನಾದರೂ ಆ ಥರ ಗೆಬ್ರಿ ಇದು ಮಾಡಿ ಏನಾದರೂ ಬಿದ್ದಿರೋದು ಉಂಟಾ? ಇಲ್ಲ, ಅದು ಏನೋ ಒಂದು ಲೇಯರ್ ಮೇಲಿಂದ ಬಿದ್ದಿರುತ್ತೆ, ಇಲ್ಲಾಂದ್ರೆ ಅದು ಶಾರ್ಟಾಗಿ ಟ್ರಿಮ್ ಆಗುತ್ತೆ ಅಷ್ಟೇ. ಆ ಥರ ಏನಿರಲ್ಲ, ಬೀಳಕ್ಕೆ ಸಾಧ್ಯನೇ ಇಲ್ಲ. ಸೊ ಇಷ್ಟುದ್ದ ಬೆಳೆದಿರೋದು ಅದು ಶಾರ್ಪ್ ಆಗಿ ಟ್ರಿಮ್ ಆಗಿರುತ್ತೆ. ಇವಾಗ ಯೂಶಲಿ ಎಷ್ಟು KG ಇಂದ ಎಷ್ಟು KG ವರೆಗೂ ಇರುತ್ತೆ ಹುಲಿ? ಮರಿ ಹಾಕ್ದಾಗ ಎಷ್ಟು KG ವೆಯ್ಟ್ ಬರುತ್ತೆ? ಮ್ಯಾಕ್ಸಿಮಮ್ ಅದು ವಯಸ್ಸಾದಾಗ ಎಷ್ಟು KG ಬರುತ್ತೆ? ಸೊ ಸೈಬೇರಿಯನ್ ಟೈಗರ್ಸು ಸ್ವಲ್ಪ ತುಂಬ ಮ್ಯಾಸಿವ್ ಬಾಡಿ ವೆಯ್ಟ್ ಇರುತ್ತೆ ಸೈಬೇರಿಯನ್ ಟೈಗರ್. ಇವೆಲ್ಲ ಬೆಂಗಾಲ್ ಟೈಗರ್ಸ್ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 190 kg ನಿಮಗೆ ಕಾಡಲ್ಲಿ ಸಿಗುತ್ತೆ, ಅದೇ ಮ್ಯಾಕ್ಸಿಮಮ್. ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಎಷ್ಟು KG ಇದೆ? ಇದೆಲ್ಲ 160, 170, ಇಲ್ಲಿ 140 ಈ ರೇಂಜಲ್ಲಿದೆ. ಯೂಶಲಿ ಹುಲಿಗೆ ಏನಾದರೂ ಹುಷಾರಿಲ್ದಂಗೆ ಆಯಿತು ಅಂದಾಗ ಎಷ್ಟು ಜನ ಬೇಕಾಗುತ್ತೆ ಅದನ್ನು ಇಟ್ಕೊಳ್ಳೋದಕ್ಕಾಗಿರ್ಬೋದು? ಯೂಶಲಿ ಸ್ಕ್ವೀಸ್ ಕೇಜಿಗೆ ತಗೋತೀವಿ. ಕೀಪರ್ ಎವ್ರಿ ಹೋಲ್ಡಿಂಗ್ ರೂಮಲ್ಲಿ ಸ್ಕ್ವೀಸ್ ಕೇಜ್ ಅಂತ ಇರುತ್ತೆ. ಸೊ ಅನಿಮಲ್ ಆ ಸ್ಕ್ವೀಸ್ ಕೇಜ್ ಒಳಗೆ ಹೋದಾಗ ಆ ಥರ ಈಗ ಲಾಕ್ ಆಗುತ್ತೆ. ಸೊ ಲಾಕ್ ಮಾಡಿದಾಗ ಅನಿಮಲ್ ಕೆನಾಟ್ ಟರ್ನ್, ತಿರ್ಗೋಕ್ಕಾಗಲ್ಲ. ಅಲ್ಲಿ ನಾವು ಇಂಜೆಕ್ಷನ್ಸ್ ಕೊಡೋದು, ಬ್ಲಡ್ ಡ್ರಾ ಮಾಡೋದು ಮಾಡ್ತೀವಿ. ಕಂಪ್ಲೀಟ್ ಇಂಟರ್ವೆನ್ಷನ್ ಬೇಕು ಅಂದಾಗ ಅದನ್ನು ಅನಸ್ತೇಷಿಯಾ ಕೊಟ್ಟು ಮಲಗಿಸಿ ಆಮೇಲೆ ನಾವು ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡ್ತೀವಿ. ಯೂಶಲಿ ಇವಾಗ ಝೂ ಅಲ್ಲಿ ಸಾಕಿದ್ದೀರಲ್ಲ, ಈ ಹುಲಿಗೆ ಯಾವೆಲ್ಲ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ? ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಅವು ತಂತಾನಾಗೆ ಯಾವ ಸಂದರ್ಭದಲ್ಲಿ ಗಾಯಗಳನ್ನ ಮಾಡ್ಕೊಳ್ತವೆ? ಸೊ ಹುಲಿಗಳು ಕಾಯಿಲೆ ಅಂತಂದರೆ ಫಸ್ಟ್ ಕಾಯಿಲೆಗೆ ಮೇನ್ ಸೋರ್ಸ್ ಏನಿದೆ ಅದನ್ನು ನಾವು ಅಲ್ಲಿ ಪ್ರಿವೆಂಟ್ ಮಾಡಿರ್ತೀವಿ. ಕಾಯಿಲೆ ಬರೋದು ತುಂಬ ಕಡಿಮೆ, ಯಾಕಂದರೆ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಸೋರ್ಸ್ ಏನು? ಫುಡ್ಡಿಂದ ಕಾಯಿಲೆ ಬರ್ಬೋದು. ಸೊ ಫುಡ್ಡನ್ನು ನೀಟಾಗಿ ಟ್ರೀಟ್ ಮಾಡಿ ನಾವು ಪ್ರೊಸೆಸ್ಡ್ ಮಾಡಿ ಕೊಡ್ತೀವಿ. ಯಾವ ರೀತಿ ಕೊಡ್ತೀರಾ? ಹಸಿ ಮಾಂಸ ಕೊಟ್ಟರು ಹಾಟ್ ವಾಟ್ರಲ್ಲಿ ವಾಶ್ ಆದಮೇಲೆ ಇರೇಡಿಯೇಷನ್ ಆಗುತ್ತೆ. UVC ಅಂತ ಒಂದು ರೇಡಿಯೇಷನಲ್ಲಿ ಸೊ ಲೈಟ್ ಹಾಕಿ ಬಿಡ್ತೀವಿ. ಮೈಕ್ರೋಬ್ಸ್ ಎಲ್ಲ ಸತ್ತೋಗುತ್ತೆ. ಸೊ ಯಾವುದೇ ವೈರಸ್ ಇರಲ್ಲ, ಬ್ಯಾಕ್ಟೀರಿಯಾ ಇರಲ್ಲ. ಇವಾಗ ವೈಲ್ಡ್ ಲೈಫ್, ಓ ಮೈ ಗಾಡ್, ಭಯ ಆಗುತ್ತೆ. ಇವಾಗ ಕಾಡು ಹುಲಿ ಎಲ್ಲ ಇರ್ತಾವಲ್ಲ, ಅವು ಹಂಗೆ ಹಸೆಸಿದೆ ತಿನ್ನತ್ತೆ. ಹೌದು. ಅದೇನು ವಾಶ್ ಮಾಡಲ್ಲ. ಹೌದು. ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅಡ್ಜಸ್ಟ್ ಆಗಿರುತ್ತೆ. ಒಂದು ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನಾವು ಫೀಡ್ ಮಾಡೋದು ಡೊಮೆಸ್ಟಿಕ್ ಒಂದು ಬಫೆಲೋ ಇರ್ಬೋದು, ಬಫೆಲೋ ಮೀಟು, ಅದರಲ್ಲಿ ಏನು ಡಿಸೀಸಸ್ ಇರುತ್ತೆ. ಆಮೇಲೆ ಅಲ್ಲಿ ಫ್ರೆಶ್ ಆಗಿ ಹಿಡಿದು ಅದೇ ಹಂಟ್ ಮಾಡಿ ತಿನ್ನತ್ತೆ. ಇಲ್ಲಿ ಹ್ಯೂಮನ್ನು ಕಟ್ ಮಾಡಿ ಸ್ಲಾಟರ್ ಮಾಡಿ ಪ್ರೊಸೆಸ್ ಮಾಡಿ ಕೊಡ್ತಾನೆ. ಸೊ ನಮ್ಮಿಂದ ಎಷ್ಟು ಡಿಸೀಸಸ್ ಸಾಧ್ಯ ಇದೆ ಕಟ್ ಮಾಡಬೇಕಾದ್ರೆ. ಕ್ಲೀನ್ಲಿನೆಸ್, ಹೈಜೀನ್ ಮೇಂಟೈನ್ ಮಾಡೋದಲ್ಲಿ ಇರ್ಬೋದು, ಅಥವಾ ಬಫೆಲೋಗೆ ಏನೋ ಒಂದು ಡಿಸೀಸ್ ಇತ್ತೇನೋ, ಸೊ ಪ್ಯಾರಾಸೈಟ್ಸ್ ಇರ್ಬೋದು. ಸೊ ಇದೆಲ್ಲ ಚಾನ್ಸಸ್ ಇರುತ್ತೆ. ಬಟ್ ಅದು ಅಟ್ಮೋಸ್ಟ್ ಕೇರ್ ತೊಗೋತೀವಿ. ಒಂದು ಬಫೆಲೋ ಸ್ಲಾಟ್ರ್ ಆಗೋದಕ್ಕೆ ಮುಂಚೆ ಆ್ಯಂಟಿಮಾರ್ಟಮ್ ಟೆಸ್ಟ್ ಅಂತ ಆಗಬೇಕು. ಸ್ಲಾಟ್ರೋಸಲ್ಲಿ ಆ್ಯಂಟಿಮಾರ್ಟಮ್ ಅಂದರೆ ಇದಕ್ಕಿಂತ ಮುಂಚೆನೂ ಕೂಡ ಟೆಸ್ಟ್ ಆಗಿರುತ್ತೆ. ಪೋಸ್ಟ್ ಮಾರ್ಟಮ್ ಅಂದರೆ ಸತ್ ಮೇಲೂ ಕೂಡ ಟೆಸ್ಟ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಆದಮೇಲೂ ಇಲ್ಲೂ ಕೂಡ UV ಲೈಟ್ ಹಾಕಿ ಇರೇಡಿಯೇಷನ್ ಮಾಡಿ ಹಾಟ್ ವಾಟ್ರಲ್ಲಿ ವಾಶ್ ಮಾಡಿ ಫೀಡ್ ಮಾಡ್ತೀವಿ. ಮತ್ತು ರೆಗ್ಯುಲರ್ ವ್ಯಾಕ್ಸಿನೇಷನ್ ಇರುತ್ತೆ. ಎವ್ರಿ ಒನ್ಸ್ ಇನ್ ಇಯರ್ ಮತ್ತು ಎವ್ರಿ 2 monthsಗೆ ವ್ಯಾಕ್ಸಿನನ್ನು ಮಾಡ್ತಾನೆ ಇರ್ತೀವಿ. ಸೊ ಇಟ್ ವಿಲ್ ಪ್ರಿವೆಂಟ್
ಡಿಸೀಸಸ್. ಯಾವ್ಯಾವ ಟೈಮಲ್ಲಿ ಇದಕ್ಕೆ ಫುಡ್ ಕೊಡಬೇಕಾಗುತ್ತೆ? ಓನ್ಲಿ ಟೈಮಿಂಗ್ಸ್ ಓನ್ಲಿ ಈವ್ನಿಂಗ್ ಒನ್ಸ್ ಇನ್ ಎ ಡೇ, ಒಂದೇ ಟೈಮು. ಸೊ ವೈಲ್ಡಲ್ಲೂ ಕೂಡ ನಾನು ಹೇಳಿದೆ ಫಾಸ್ಟಿಂಗ್ ತುಂಬ ಇರುತ್ತೆ. ಒಂದ್ಸಲ ಹಂಟ್ ಮಾಡಿದ್ರೆ 3 days ತೊಗೊಳುತ್ತೆ. ಸೊ ಇಲ್ಲೂ ಕೂಡ ಟ್ಯೂಸ್ಡೇ ಫಾಸ್ಟಿಂಗನ್ನು ಇಟ್ಟಿದ್ದೀವಿ. ಓಕೆ. ಏನಕ್ಕೆ ಫಾಸ್ಟಿಂಗ್ ಬೇಕಾಗುತ್ತೆ? ಯಾಕೆಂದ್ರೆ ಅಷ್ಟು ಹೆವಿ ಕೊಡ್ತೀರಾ ಅಥವಾ ಫಾಸ್ಟಿಂಗ್ ಮಾಡಲೇಬೇಕಾ? ಫಾಸ್ಟಿಂಗ್ ಮಾಡಲೇಬೇಕು ಆ್ಯಕ್ಚುಲಿ. ತುಂಬ ಟೂ ಮಚ್ ಇಟ್ ಲೀಡ್ಸ್ ಟು ಒಬೆಸಿಟಿ ಅಂತ ಆ್ಯಕ್ಟಿವಿಟಿ ಇಲ್ಲ ಒಂದು. ಇಲ್ಲೇನಂತ ನಾವು ಹೋಗಿ ಹಂಟ್ ಮಾಡೋ ನೆಸೆಸಿಟಿ ಇಲ್ಲ. ಅಲ್ಲಾದರೆ ಏನೋ ಹಂಟ್ ಮಾಡಿ ಎನರ್ಜಿ ಲಾಸ್ ಮಾಡ್ಕೋತಾರೆ. ಇಲ್ಲೇನೂ ಮಾಡಲ್ಲ. ಫಾಸ್ಟಿಂಗ್ ಮಾಡೋದು ಒಳ್ಳೆಯದು. ಆಮೇಲೆ ಅದಕ್ಕೆ ತುಂಬ ಟೂ ಮಚ್ ಇಸ್ ನಾಟ್ ಗುಡ್. ಅಲ್ಲಿ ವೈಲ್ಡಲ್ಲೂ ಕೂಡ ಒಂದ್ಸಲ ತಿಂದರೆ 2 days ಗ್ಯಾಪ್ ಇರುತ್ತೆ. ಇವಾಗ 160 kg ಇದೆ ಅಂತ ಹೇಳಿದ್ರಲ್ಲ, ಇವಾಗ ನೋಡ್ತಾ ಇದೀವಲ್ಲ ಈ ಹುಲಿ, ಎಷ್ಟು kg ಮಾಂಸನ ಕೊಡ್ತೀರಾ? 10 kg. 10 kg ಬೇಕಾ ಸರ್? ಏನೆಲ್ಲ ಮಾಂಸ ಕೊಡ್ತೀರಾ? ಅದೇ ಬಫೆಲೋ ಮೀಟು, ಚಿಕನ್. ಓಕೆ. ನಮ್ಮ ದೇಶದಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ ಹುಲಿಗಳನ್ನ ನಾವು ನೋಡ್ತೀವಿ? ನಮ್ಮದು ಇದು ಈ ಕಡೆ ವೆಸ್ಟರ್ನ್ ಘಾಟ್ಸ್ ಎಲ್ಲ ಏನಿದೆ, ಸೊ ಈ ಕಡೆ ಎಲ್ಲ ನಾವು ಜಾಸ್ತಿ ಹುಲಿ ನೋಡ್ತೀವಿ. ಆಮೇಲೆ ನಮ್ದು ಇದು ಫ್ರೀ ರೇಂಜಲ್ಲೂ ಹುಲಿ ಇದೆ. ನಮ್ಮ ಝೂ ಹುಲಿ ಏನಿದೆ ಅದು ಬಿಟ್ಟು ಫ್ರೀ ರೇಂಜಲ್ಲೂ ನಾವು ಹುಲಿಯನ್ನು ನೋಡ್ತೀವಿ. ಬಿಕಾಸ್ ಇದು ಅಟ್ಯಾಚ್ ಆಗಿರೋದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ. ಸೊ ಇದರಲ್ಲೂ ಫ್ರೀ ರೇಂಜಲ್ಲಿ ಹುಲಿಗಳಿದೆ. ಅದು ಕೂಡ ನಮ್ಮ ಝೂ ಒಳಗಡೆ ಬರುತ್ತೆ. ಬಂದು ಅದರಷ್ಟಕ್ಕೆ ಅದು ವಾಪಸ್ ಹೋಗುತ್ತೆ. ಹುಲಿಲಿ ಎಷ್ಟು ಕೆಟಗರಿ ಇದೆ? ಹುಲಿಯಲ್ಲಿ ಲೈಕ್ ಟೋಟಲ್ 9 categories ಇದೆ. ಇಲ್ಲಿ ಯಾವೆಲ್ಲ ಕೆಟಗರೀಸ್ ನಾವು ನೋಡ್ತಾ ಇರೋದು ಬೆಂಗಾಲ್ ಟೈಗರ್. ಓಕೆ. ಎಷ್ಟು ಹುಲಿಗಳಿದೆ ಮೇಡಮ್ ಇಲ್ಲಿ? ಟೋಟಲ್ ಈಗ ನಮ್ಮ ಹತ್ರ 6 ಟೈಗರ್ಸ್ ಇದೆ. ಝೂ ಅಲ್ಲಿ ನಾವು 2 ಟೈಗರ್ಸನ್ನು ಇಟ್ಟಿದ್ದೀವಿ. ಆಮೇಲೆ ಸಫಾರಿಯಲ್ಲಿದೆ. ಸಫಾರಿಯಲ್ಲಿ ಹೇಗಿರುತ್ತೆ ಅಂದರೆ ಹೋಲ್ಡಿಂಗ್ ಹೌಸಲ್ಲಿ ಲೈಕ್ ಏನು ನಾವು ಸಂಜೆ ಇಡ್ತೀವಿ. ಸೊ ಸಫಾರಿ ಹೊರಗಡೆ ಈ ಫ್ರೀ ಏರಿಯಾದಲ್ಲಿ ಒಂದು ಕಂಪ್ಯಾಟಿಬಲ್ ಗ್ರೂಪ್ ಪೇರನ್ನು ನಾವು ಹೊರಗಡೆ ಬಿಡ್ತೀವಿ ಡೈಲಿ. ಸೊ ಅದೇ ಥರ ರೊಟೇಷನ್ ಆಗುತ್ತೆ. ನಮ್ಮ ಹತ್ರ 2 pairs ಇದ್ದರೆ ಒಂದು ಪೇರ್ ಇವತ್ತು ಬಿಡ್ತೀವಿ, ಮತ್ತು ನಾಳೆ ಬೇರೆ ಪೇರನ್ನು ಬಿಡ್ತೀವಿ, ಮತ್ತು ಆ ಪೇರು ಹೋಲ್ಡಿಂಗ್ ಹೌಸಲ್ಲಿ ಇರುತ್ತೆ. ಸೊ ಈ ಥರ ರೊಟೇಷನ್ ಮಾಡ್ತೀವಿ. ಬಿಕಾಸ್ ಟೈಗರ್ಸ್ ಆರ್ ಸಾಲಿಟರಿ ಅನಿಮಲ್ಸ್ ಅಲ್ವಾ, ಸೊ ಗ್ರೂಪಲ್ಲಿ ಇರಲ್ಲ ಅದು. ಅದಕ್ಕೋಸ್ಕರ ಒಂದು ಕಂಪ್ಯಾಟಿಬಲ್ ಗ್ರೂಪನ್ನು ನಾವು ಹೊರಗಡೆ ಸಫಾರಿಯಲ್ಲಿ ಬಿಡ್ತೀವಿ. ಯೂಶಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಹುಲಿ ನೋಡೋದಕ್ಕೂ ನಾವು ಸಿನಿಮಾಗಳಲ್ಲಿ ನೋಡಿದ್ದೆಲ್ಲ ಆ ಹುಲಿ ತುಂಬಾ ಡಿಫ್ರೆನ್ಸ್ ಇದೆ. ಹುಲಿ ಅಂದ ತಕ್ಷಣ ಮನುಷ್ಯರು ನೋಡಿದ ತಕ್ಷಣ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಇಷ್ಟೊಂದು ಕಾಮ್ ಆಗಿರ್ಲಿಕ್ಕೆ ಸಾಧ್ಯ? ಇದೆಲ್ಲ ಝೂ ಬಾರ್ನ್. ನಮ್ಮದು ಹುಲಿ ಏನು ನೀವು ನೋಡ್ತಾ ಇದ್ದೀರಾ ಎಲ್ಲ ಝೂ ಬಾರ್ನ್ ಇದು. ಸೊ ಇದು ಅಡ್ಜಸ್ಟ್ ಆಗಿರುತ್ತೆ ಹ್ಯೂಮನ್ ಬೀಯಿಂಗ್ಸಿಗೆ. ಸೊ ಕೀಪರ್ಸ್ ಅದ್ರ ಜೊತೆನೇ ಇರ್ತಾರೆ. ಸೊ ಡೈಲಿ ಫೀಡ್ ಮಾಡ್ತಾರೆ ಅದನ್ನು. ಸೊ ಅದು ಒಂದು ಸ್ವಲ್ಪ ಕಾಮಾಗಿರುತ್ತೆ. ಅದೇ ನಾವೀಗ ರೆಸ್ಕ್ಯೂ ಮಾಡಿದ್ದು ಯಾವುದಾದ್ರು ವೈಲ್ಡ್ ಹುಲಿ ಇದ್ರೆ ಈ ಥರ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಇನ್ನು ತುಂಬ ಜಾಸ್ತಿ ಅಗ್ರೆಸಿವ್ ಆಗಿರುತ್ತೆ ಅದು. ಅದಕ್ಕೆ ಕಾಮಾಗೋಕ್ಕೆ ತುಂಬ ವರ್ಷಗಳು ಬೇಕಾಗುತ್ತೆ. ಓಕೆ. ಸಮೀರಾ ಅವರೇ, ಇವಾಗ ನಾವು ಕೆಲವೊಂದು ಅರಣ್ಯ ಪ್ರದೇಶಗಳನ್ನ ನೋಡ್ತೀವಿ, ಅಭಯಾರಣ್ಯಗಳ ನೋಡ್ತೀವಿ. ಅದರಲ್ಲಿ ಟೈಗರ್ ರಿಸರ್ವ್ ಫಾರೆಸ್ಟ್ ಬೇರೆ ಇದೆ. ಅದನ್ನ ಏನಕ್ಕಾಗಿ ಅಷ್ಟು ರಿಸರ್ವೇಶನ್ ಆಗಿ ಇಡ್ತಾರೆ, ಮತ್ತೆ ಅಲ್ಲಿ ಮನುಷ್ಯರಿಗೆ ಅಲೋ ಇಲ್ಲ ಅಂತ ಹೇಳ್ತಾರೆ. ಯಾವ್ದಾದ್ರು ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಸೆಕ್ಯೂರಿಟಿ ತಗೊಂಡು ಹೋಗ್ಬೇಕು. ಏನಾದ್ರು ಬಿಹೇವಿಯರ್ಸ್ ಏನೋ ಸ್ಪೆಷಲ್ ಆಗಿರುತ್ತೆ? ನ್ಯಾಷನಲ್ ಪಾರ್ಕ್ಸಲ್ಲೆಲ್ಲ ಲೈಕ್ ಯಾರಿಗೂ ಅಲೋ ಇರಲ್ಲ. ಸೊ ಟ್ರಾನ್ಸಿಷನ್ ಝೋನ್ ಅಂತ ಇರುತ್ತೆ. ಮತ್ತು ಟ್ರಾನ್ಸಿಷನ್ ಝೋನಲ್ಲಿ ಜನ ಎಲ್ಲ ಓಡಾಡ್ಬೋದು. ಬಟ್ ಕೋರ್ ಝೋನಲ್ಲಿ ಏನಿರುತ್ತೆ, ಸೊ ಅಲ್ಲಿ ಎನಿಮಲ್ಸ್ ಜಾಸ್ತಿ ಕಾಣುತ್ತೆ ನಮಗೆ. ಸೊ ಕಾಡಿನ ಮಧ್ಯ ಏನತ್ತೆ, ಅದಕ್ಕೆ ಕೋರ್ ಝೋನ್ ಅಂತ ಹೇಳ್ತೀವಿ. ಸೊ ಆ ಕೋರ್ ಝೋನಿಗೆ ಯಾರಿಗೂ ಅಲೋ ಇರಲ್ಲ ಹೋಗೋಕ್ಕೆ. ಬಿಕಾಸ್ ಅಲ್ಲೇ ಜಾಸ್ತಿ ಪ್ರಾಣಿಗಳೆಲ್ಲ ಕಾಣುತ್ತೆ. ಸೊ ಜನ ಎಲ್ಲಿದ್ದಾರೆ ಅಲ್ಲಿ ಜಾಸ್ತಿ ಪ್ರಾಣಿಗಳು ಬರಲ್ಲ ಯೂಶ್ವಲಿ. ಸೊ ಏನಾದರೂ ಅದಕ್ಕೆ ಊಟ ಇಲ್ಲ ಏನೋ ಡ್ರಾಟ್ ಆಯಿತು ಆವಾಗ ಅದು ಹೊರಗಡೆ ಬರುತ್ತೆ ಹೊತ್ತು. ಬೇರೆ ಟೈಮಲ್ಲೆಲ್ಲ ಕೋರ್ ಇದರಲ್ಲೇ ಇರುತ್ತೆ. ಎಷ್ಟು ಫೀಟ್ ಜಂಪ್ ಮಾಡುತ್ತೆ ಹುಲಿ ಸಾಮಾನ್ಯವಾಗಿ? ಹುಲಿ 9 to 10 feet ಮಾಡುತ್ತೆ. ಓಕೆ. ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ನೆಕ್ಸ್ಟ್ ಈಗ ನಾವು ಲಯನ್ ಸಫಾರಿಗೆ ಹೋಗೋಣ. ಓ ಹೌದಾ? ಬನ್ನಿ ಹಾಗಾದ್ರೆ ಹೋಗೋಣ.